ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ತೊಗರಿಕಾಳು ಹಾಲು ಸಾಂಬಾರು ಹೇಗೆ ಮಾಡೋದು ಅಂದನ್ನು ಎಲ್ಲರಿಗೂ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ನೋಡಿ, 1/4 kg ತೊಗರಿಕಾಳು ಇದೆ. ಮೊದಲೇ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಅರ್ಧ ಬಟ್ಲು ತೆಂಗಿನ ತುರಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ, ಸ್ವಲ್ಪ ಬೆಂದಿರೋ ಕಾಳು, ಸ್ವಲ್ಪ ಮೆಣಸು, ಸ್ವಲ್ಪ ಅಕ್ಕಿ, ಹಾಗೆ ನೋಡಿ 1/4 ಲೀಟ್ರಷ್ಟು ಹಾಲು ಬೇಕು. ಹಸಿ ಹಾಲೇ ಸಾಕು, 1/4 ಲೀಟ್ರಷ್ಟು ಹಾಲು. ನೋಡಿ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿ ತೊಗೊಂಡು ಇದೆಲ್ಲ ಬೌಲ್ಗೆ ಹಾಕೋತೀನಿ. ನೋಡಿ, ಇದೆಲ್ಲ ರುಬ್ಬಕ್ಕೆ ನೋಡಿ, ನೋಡಿ ಇದು ತೊಗರಿಕಾಳು ಬೇಯಿಸಿದ್ದು ನೀರು. ಇದೇ ಬಟ್ಲಿಗೆ ನಾನು ನೋಡಿ ಈ ಕಾಳು ಹಾಕೋತಾ ಇದ್ದೀನಿ. ನೋಡಿ, ತೊಗರಿಕಾಳು ಬೇಯಿಸಿಟ್ಕೊಂಡಿರೋದು. ನೀವು ಹಾಲು ಸಾರು ತೊಗರಿಕಾಳಲ್ಲೇ ಮಾಡಬೇಕು ಅಂತೇನಿಲ್ಲ, ಹೀರೆಕಾಯಿ ಹಾಕು ಮಾಡಬಹುದು, ಅಲಸಂದೆ ಕಾಳು ಹಸಿ ಕಾಳಲ್ಲೂ ಮಾಡಬಹುದು, ಸೊಪ್ಪಲ್ಲೂ ಮಾಡ್ತಾರೆ. ನಾನು ತೊಗರಿಕಾಳಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇರೋದು. ನೋಡಿ ನೋಡಿ ಹೀಗೆ ನಾನು ನೋಡಿ ಇದೇ ಬೇಷ ನಾನು ಒಲೆ ಮೇಲೆ ಇಡ್ತೀನಿ. ನೋಡಿ, ಈಗ ನಾನು ಮಿಕ್ಸಿ ಬೌಲ್ಗೆ ಹಾಕಿದ್ದ ಮಿಶ್ರಣವನ್ನೆಲ್ಲ ರುಬ್ತೀನಿ. ನೋಡಿ, ತುಂಬ ಈಸಿ ಆಗಲಿ ಅಂತ ಮೊದಲೇ ಎಲ್ಲ ಬೇಯಿಸಿ ಇದು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಏನು ಹಾಕಂಗಿಲ್ಲ. ನೋಡಿ ನೋಡಿ ಆಯಿತಾ? ನೋಡಿ ನೋಡಿ ಈಗ ನೋಡಿ, ನಾನು ಮಿಕ್ಸಿಗೆ ಹಾಕಿರೋ ಮಿಶ್ರಣವನ್ನು ರುಬ್ತಾ ಇದ್ದೀನಿ. ನೋಡಿ, ನೋಡಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ.